ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿರ್ತೀವಲ್ಲ, ಅದನ್ನು ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಯಾರೆಲ್ಲ ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿಲ್ವೋ ಪ್ಲೀಸ್ ಹೋಗಿ ನೋಡಿ. ಯಾಕಂದರೆ ನಾನು ವರಮಹಾಲಕ್ಷ್ಮಿಯನ್ನು ಯಾವ ಸಮಯದಲ್ಲಿ ಕೂರಿಸಿದರೆ ಅದೃಷ್ಟ ಬರುತ್ತದೆ ಮತ್ತು ಹಣಕಾಸಿನ ಸಮಸ್ಯೆ ಇದ್ದರೆ ವರಮಹಾಲಕ್ಷ್ಮಿಯನ್ನು ಹೇಗೆ ಪೂಜಿಸಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆ ಯಾವ ಥರ ಸಿದ್ಧತೆಯನ್ನು ಮಾಡ್ಕೋಬೇಕು, ಯಾವ ದಿನ ಮತ್ತು ಯಾವ ಕಲರ್ ಸೀರೆಯನ್ನು ವರಮಹಾಲಕ್ಷ್ಮಿಗೆ ಉಡಿಸಿದರೆ ಅತ್ಯಂತ ಪ್ರಿಯವಾಗಿರುತ್ತದೆ ಎಂದು ಎಲ್ಲ ವಿವರವನ್ನು ಕೊಟ್ಟಿದ್ದೇನೆ. ನೀವು ಏನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು 21ನೇ ತಾರೀಕು ಶುಕ್ರವಾರ ಮಾಡಿರ್ತೀವಿ. ಶುಕ್ರವಾರ 21ನೇ ತಾರೀಕು ಮಾಡೋರು 21ನೇ ತಾರೀಕು ಮಾಡಿರ್ತಾರೆ. 21ನೇ ತಾರೀಕು ಮಾಡೋಕ್ಕಾಗದೇ ಇರೋರು 28ನೇ ತಾರೀಕು ಮಾಡಿರ್ತಾರೆ. 21ನೇ ತಾರೀಕು ಮಾಡಿರೋರಿಗೆ ಲಕ್ಷ್ಮಿಯನ್ನು ವಿಸರ್ಜನೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಲಕ್ಷ್ಮಿಯನ್ನು ನಾವು ಹೇಗೆ ಕೂರಿಸಿರ್ತೀವೋ ಹಾಗೆ ಅದನ್ನು ವಿಸರ್ಜನೆಯನ್ನು ಮಾಡಬೇಕು. ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನೆಲ್ಲ ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ಎಲ್ಲ ಮಾಡಿ ಆದಮೇಲೆ ಲಕ್ಷ್ಮಿಯನ್ನು ಕಳಿಸ್ಕೊಡ್ಬೇಕಾದ್ರೂ ಹಾಗೆ ವಿಸರ್ಜನೆ ಮಾಡಿಲ್ಲ ಅಂದರೆ ನಾವು ಮಾಡಿರೋ ಪೂಜೆನೂ ವ್ಯರ್ಥ ಆಗೋಕತಿ. ಸೊ ಹಂಗಾಗಿ ಲಕ್ಷ್ಮಿಯನ್ನು ಹೇಗೆ ಕೂರಿಸಿರ್ತೀವೋ ಹಾಗೆ ಕಳಸ ವಿಸರ್ಜನೆಯನ್ನು ಮಾಡಬೇಕಾಗತ್ತೆ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾವು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡಿರ್ತೀವಲ್ವ, ಲಕ್ಷ್ಮೀ ಪೂಜೆ ಸ್ಥಾಪನೆಯನ್ನು ಶುಕ್ರವಾರ 21/8/2026 ಶುಕ್ರವಾರ ಬೆಳಿಗ್ಗೆ 5:30 6:30 ತನಕ ಕೂರಿಸ್ಬೇಕು. ಬೆಳಗ್ಗಿನ ಸಮಯದಕ್ಕೆ ಕೆಲಸಕ್ಕೆ ಹೋಗೋರು 5:30 6:00 ತನಕ ಕೂರ್ಸೋಕ್ಕಾಗಿಲ್ಲ ಅನ್ನೋರು ಮಧ್ಯಾಹ್ನ 12:05 ಮತ್ತು 12:40 ಅಭಿಜಿನ್ ಲಗ್ನ ಇರುತ್ತೆ. ಆ ಸಮಯದಲ್ಲಾದರೂ ಲಕ್ಷ್ಮಿನ ಸ್ಥಾಪನೆ ಮಾಡಿ ಪೂಜೆ ಮಾಡ್ಬೋದು. ಇಲ್ಲ ಅನ್ನೋರು ಅದು ಸಮಯ ಆಗಲ್ಲ ಅನ್ನೋರು ಸಂಜೆ ಗೋಧೂಳಿ ಲಗ್ನ 5:30 7:30 ಕೂರಿಸಿ ಪೂಜೆನ ಮಾಡಬೇಕಾಗುತ್ತೆ. ಶುಕ್ರವಾರ ಲಕ್ಷ್ಮಿಯನ್ನು ಕೂರಿಸಿದವರು ಶನಿವಾರ ವಿಸರ್ಜನೆ ಮಾಡ್ಬೋದು. ಅದು ಯಾವ ಟೈಮು ಅಂದರೆ ಬೆಳಿಗ್ಗೆ 6 ಗಂಟೆಯಿಂದ 7:30 ಟೈಮ್ ಇರುತ್ತೆ. ಆ ಟೈಮಲ್ಲಿ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ಬೋದು. ಸಂಜೆ ಅದು 6 ಗಂಟೆಯಿಂದ 7:30 ಆಗಲಿಲ್ಲ ಅನ್ನೋರು ಸಂಜೆ 5ರಿಂದ 6 ಗಂಟೆ ತನಕ ಮಾಡಬಾರ್ದು. ಆಮೇಲೆ 7:30 ನಂತರ ಮಾಡಬೇಕಾಗುತ್ತೆ. ಮತ್ತು ನಮಗೆ ಶನಿವಾರ ನಾವು ವಿಸರ್ಜನೆ ಮಾಡಲ್ಲ, ಭಾನುವಾರ ಮಾಡ್ತೀವಿ ಅನ್ನೋರು 6 ಗಂಟೆಯಿಂದ 7:30 ಹಾಗೂ 9 ಗಂಟೆಯಿಂದ 11 ಗಂಟೆ ತನಕ ಟೈಮ್ ಇರುತ್ತೆ. 11 ಗಂಟೆಯಿಂದ 6:30 ಯಾವುದೇ ಕಾರಣಕ್ಕೂ ವಿಸರ್ಜನೆ ಮಾಡಬೇಡಿ, ಟೈಮ್ ಚೆನ್ನಾಗಿರಲ್ಲ. ನೆಕ್ಸ್ಟು 7:30 ಮೇಲೆ ಲಕ್ಷ್ಮಿಯನ್ನು ವಿಸರ್ಜನೆ ಮಾಡಬಹುದು. ಶುಕ್ರವಾರ ಮಹಾಲಕ್ಷ್ಮಿಯನ್ನು ಕಳಸ ವಿಸರ್ಜನೆ ಮಾಡ್ಬೋದಾ ಅಂತ ಸಾಮಾನ್ಯವಾಗಿ ಪೂಜೆ ಮಾಡಿದವರು ಕೇಳ್ತಾರೆ. ಬೆಳಗ್ಗೆ ಮಾಡಿದರೆ ಸಂಜೆ ಮಾಡ್ಬೋದು. ಅಂದರೆ ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ನೈಟೆಲ್ಲ ನೋಡ್ಕೊಳಕ್ಕಾಗಲ್ಲ ಅನ್ನೋರು ಬೆಳಗ್ಗೆ ಕೂರಿಸಿ ಸಂಜೆ ವಿಸರ್ಜನೆ ಮಾಡ್ಬೋದು. ಯಾವ ಟೈಮಲ್ಲಿ 6 ಗಂಟೆಯಿಂದ 10 ನಿಮಿಷದಿಂದ 7:50 ಟೈಮ್ ಇರುತ್ತೆ.
ಆ ಟೈಮಲ್ಲಿ ನೀವು ಒಂದೇ ದಿವಸ ಕೂರಿಸಿ ಒಂದೇ ದಿವಸನೇ ವಿಸರ್ಜನೆ ಮಾಡ್ಬೋದು, ಯಾವುದೇ ತಪ್ಪಿಲ್ಲ. 3 ದಿನ ಇಟ್ಕೊಂಡವರು 3 ದಿನ ಇಟ್ಕೋಬೋದು. ಶುಕ್ರವಾರ ಕೂರಿಸಿ ಭಾನುವಾರ ವಿಸರ್ಜನೆ ಮಾಡ್ಬೋದು, ಇಲ್ಲ ತಿರುಗಿ ದಿನ ನೆಕ್ಸ್ಟು ಶುಕ್ರವಾರ ಕೂರಿಸಿ ಶನಿವಾರನೂ ವಿಸರ್ಜನೆ ಮಾಡ್ಬೋದು. ನಿಮಗೆ ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ.